ಯಾವುದೇ ಡ್ರೈ ಫ್ರೂಟ್ಸ್ ಇಲ್ಲದೆ ತುಂಬಾ ಹೆಲ್ದಿಯಾಗಿರುವಂತಹ ಲಡ್ಡು ರೆಸಿಪಿ ಇದು. ಮನೆಯಲ್ಲೇ ಇರುವಂತಹ ಸಾಮಗ್ರಿನ ಬಳಸ್ಕೊಂಡು ತುಂಬಾ ಹೆಲ್ದಿಯಾಗಿರುವಂತಹ ಲಾಡು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ತುಂಬಾ ರುಚಿಯಾಗಿರುತ್ತೆ. ನೀವು ದಿನ ಒಂದೊಂದು ಮಕ್ಕಳಿಗೆ ಮಾಡಿ ಕೊಡಬಹುದು ಈ ಲಡ್ಡು. ಮತ್ತು ಒಂದು 15 ದಿನ ಸ್ಟೋರ್ ಮಾಡಿ ಇಟ್ಕೋಬಹುದು, ಏನೂ ಆಗೋದಿಲ್ಲ. ಇಲ್ಲಿ ನಾನು ಮೊದಲಿಗೆ ಕಡಾಯಿನಲ್ಲಿ 1 ಕಪ್ ಆಗುವಷ್ಟು ಶೇಂಗಾನ ಹಾಕ್ಕೊಂಡಿನಿ. ಈ ಶೇಂಗಾನ ಲೋ ಫ್ಲೇಮ್ದಲ್ಲಿ ಒಂದು 10 ನಿಮಿಷ ಇದನ್ನು ಸರಿಯಾಗಿ ಹುರ್ಕೊಂಡು ತಗೋಬೇಕು. ಸ್ಲೋಕ್ಕಿಂತ ಒಂದು ಸ್ವಲ್ಪನೇ ಜಾಸ್ತಿ ಇರಲಿ ಗ್ಯಾಸ್, ಅಥವಾ ಸ್ಲೋ ಗ್ಯಾಸ್ನಲ್ಲಿ ಇದನ್ನು ಕ್ರಿಸ್ಪಿ ಮಾಡ್ಕೊಂಡು ತಗೋಬೇಕು. ಓಕೆ ನೋಡಿ, ಪೂರ್ತಿಯಾಗಿ ಗರಿ ಗರಿ ಆಗಿದೆ. ಒಂದ್ಸಲ ಚೆಕ್ ಮಾಡಿ ನೋಡ್ತಿದ್ದೀನಿ. ಇದು ಪೂರ್ತಿಯಾಗಿ ಹುರಿದಿದೆ. ಇವಾಗ ಇದು ಸೈಡಿಗೆ ಎತ್ತಿಡ್ತಿದ್ದೀನಿ. ಇದೇ ಕಡಿನಲ್ಲಿ ಇವಾಗ ಯಾವ ಕಪ್ಪಲ್ಲಿ ನಾನು ಶೇಂಗಾ ತೊಗೊಂಡಿನಲ್ವ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನಾನಿಲ್ಲಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಈ ಎಳ್ಳು ಕೂಡ ಅಷ್ಟೇ ಸ್ಲೋ ಗ್ಯಾಸ್ನಲ್ಲಿ ಇದನ್ನು ಚಟಪಟ ಅನ್ನೋ ತನಕ ಅಥವಾ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೋಬೇಕು. ಶೇಂಗಾ ಹುರಿಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಎಳ್ಳೇನು ಜಲ್ದಿನೇ ಹುರಿಯುತ್ತೆ, ನೋಡ್ಕೊಂಡು ಹುರ್ಕೋಬೇಕಾಗುತ್ತೆ ಅಷ್ಟೇ. ಓಕೆ ನೋಡಿ, ಇವಾಗ ಎಳ್ಳು ಕೂಡ ಹುರ್ಕೊಂಡಿನಿ. ಇವಾಗ 2 ಒಂದೊಂದು ಕಪ್ ತೊಗೊಂಡಿದ್ದೀನಿ, ಅಂದರೆ ಸಮ ಕ್ವಾಂಟಿಟಿದಾಗೆ ತೊಗೊಂಡಿದ್ದೀನಿ. ಈ ಶೇಂಗಾ ಪೂರ್ತಿಯಾಗಿ ತಣ್ಣಗಾಗಿತ್ತು. ಈಗ ನಾನು ಮೇಲಿಂದ ಸಿಪ್ಪೆನ ಸುಲ್ಕೊಂಡು ತೊಗೊಂಡಿದ್ದೀನಿ ಇಲ್ಲಿ. ಇವಾಗ ಮಿಕ್ಸಿ ಜಾರ್ನಿಗೆ 1/4 ಕಪ್ ಆಗುವಷ್ಟು ಒಣ ಕೊಬ್ಬರಿ ಹಾಕ್ತಿದ್ದೀನಿ ಕಟ್ ಮಾಡ್ಕೊಂಡು. ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಸೇರಿಸ್ತಿದ್ದೀನಿ. ಅಂದರೆ 1/4 ಕಪ್ ಆಗುವಷ್ಟು ನಾನಿಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. 2 ಸೇರಿಸಿ ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕು. ನೋಡಿ, ಈ ರೀತಿ ರುಬ್ಕೊಂಡಿನಿ. ಇವಾಗ ಪೂರ್ತಿಯಾಗಿ ಸ್ಮೂತಾಗಿ ರುಬ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಮಿಕ್ಸಿಂಗ್ ಬೌಲ್ನಲ್ಲಿ ಸೇರಿಸ್ತಿದ್ದೀನಿ. ಓಕೆ, ಇವಾಗ ಇದೇ ಮಿಕ್ಸಿ ಜಾರ್ಗೆ ಶೇಂಗಾ ಕೂಡ ನಾನು ರುಬ್ಕೊಂಡು ತೊಗೊತಿದ್ದೀನಿ. ಇಲ್ಲಿ ಶೇಂಗಾ ಮಾತ್ರ ತರಿಯಾಗಿರಬೇಕು, ಸ್ಮೂತಾಗಿ ರುಬ್ಕೋಬಾರ್ದು. ಮಿಕ್ಸಿ ಜಾರ ಬಂದ ಚಾಲು ಮಾಡ್ಕೊತ ರುಬ್ಕೊಳ್ಳಿ. ಈ ರೀತಿ ಬರುತ್ತೆ ನೋಡಿ, ಈ ರೀತಿ. ಓಕೆ ನೋಡಿ, ಪೂರ್ತಿಯಾಗಿ ಸ್ಮೂತ್ ಆಗಿಲ್ಲ, ಸ್ವಲ್ಪ ತರಿಯಾಗಿದೆ. ಇವಾಗ ಇದೇ ಮಿಕ್ಸಿಯಲ್ಲಿ ಇವಾಗ ಈ ಎಳ್ಳು ಕೂಡ ಸೇರಿಸ್ತಿದ್ದೀನಿ. ಓಕೆ, ಒಂದು 2-3 ಚಮಚ ಎಳ್ಳನ್ನ ನಾನು ಸಪ್ರೇಟಾಗಿ ಇಡ್ತಿದ್ದೀನಿ. ಇದನ್ನು ಡೈರೆಕ್ಟಾಗಿ ಲಡ್ಡು ಮಾಡುವಾಗ ಹಾಗೆಯೇ ಸೇರಿಸ್ಕೊಂಡು ಲಡ್ಡುನ ಕಟ್ಕೋಬೋದು. ಓಕೆ, ಈ ಎಳ್ಳು ಮಾತ್ರ ಸ್ಮೂತಾಗಿ ರುಬ್ಕೋಬೇಕು, ಶೇಂಗಾ ಮಾತ್ರ ಸ್ವಲ್ಪ ತರಿಯಾಗಿರಲಿ. ಓಕೆ ನೋಡಿ, ಎಳ್ಳು ಕೂಡ ನಾನು ಸ್ಮೂತಾಗಿ ರುಬ್ಕೊಂಡಿನಿ ಇವಾಗ. ಸೊ ಎಲ್ಲನೂ ಸೇರಿಸಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಈ ಲಡ್ಡುನ ನೀವು ಒಂದ್ಸಲ ಮಾಡಿ ಇಟ್ಕೊಂಡು ಒಂದು 15 ದಿನ ಸ್ಟೋರ್ ಮಾಡಿ ಇಟ್ಕೋಬೋದು, ಹೊರಗಡೆನೇ ಇಟ್ಕೋಬೋದು. ಇಲ್ಲಿ ಮಿಕ್ಸಿ ಜಾರಿಗೆ ನಾನು 1.5 ಕಪ್ ಆಗುವಷ್ಟು ಬೆಲ್ಲ ಸೇರಿಸ್ತಿದ್ದೀನಿ. ಅದ್ರ ಜೊತೆಗೆ ಒಂದು 3-4 ಚಮಚ ಇವಾಗ ನಾವು ಮಾಡಿದಂಥ ಪೌಡರ್ ಕೂಡ ಸೇರಿಸ್ತಿದ್ದೀನಿ. ಬರೀ ಬೆಲ್ಲನೇ ಆದರೆ ಗಂಟಾಗುತ್ತೆ. ಈ ರೀತಿ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು, ಅಂದರೆ ಮಿಕ್ಸಿಯಲ್ಲಿ ಸ್ಮೂತಾಗಿ ಬೆಲ್ಲ ರುಬ್ಬೋಕ್ಕೆ ಸಾಧ್ಯ ಆಗುತ್ತೆ. ಓಕೆ ನೋಡಿ, ಎಲ್ಲನೂ ಸೇರಿಸಿ ರುಬ್ಕೊಂಡಾಗಿದೆ. ಇವಾಗ ರುಬ್ಬಿದಂತಹ ಬೆಲ್ಲನ ನಾನು ಈ ಮಿಕ್ಸಿಂಗ್ ಬೌಲಲ್ಲಿ ಸೇರಿಸ್ತಿದ್ದೀನಿ. ಇವಾಗ ಏನಿಲ್ಲ, ನೀಟಾಗಿ ಎಲ್ಲನೂ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು 3-4 ಚಮಚ ತುಪ್ಪನ ಬಿಸಿ ಮಾಡ್ಕೊಂಡು ಸೇರಿಸ್ತಿದ್ದೀನಿ. ಬೈಂಡಿಂಗ್ಗೋಸ್ಕರ ಹಾಕೋದು. ಇಲ್ಲಿ ನೀವು ತೊಗೊಂಡಂತಹ ಬೆಲ್ಲ ತುಂಬಾ ಸಾಫ್ಟಾಗಿ ಮೃದುವಾಗಿ ಇತ್ತಂದ್ರೆ ನೀವು ಇಲ್ಲಿ ತುಪ್ಪ ಹಾಕೋ ಅವಶ್ಯಕತೆಯೇ ಇಲ್ಲ, ಹಾಗೇ ಲಡ್ಡುನ ಮಾಡ್ಕೋಬೋದು ಇಲ್ಲಿ. ಮತ್ತು ಇಲ್ಲಿ ನಿಮಗೆ ಇನ್ನಷ್ಟು ಹೆಲ್ದಿ ಮಾಡಬೇಕಂದ್ಕೊಂಡ್ರೆ ನೀವೇನು ಮಾಡಿ, ಬೆಲ್ಲದ ಬದಲಾಗಿ ಖರ್ಜೂರ ಬಳಸ್ಕೋಬೋದು. ಅಥವಾ ಇದರಲ್ಲಿ ಡ್ರೈ ಫ್ರೂಟ್ಸ್ ಹಾಕೋದಿತ್ತಂದ್ರೆ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಈ ಲಡ್ಡುನ ಮಾಡ್ಕೋಬೋದು. ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ ನೋಡಿ ನಮ್ಮ ಹೆಲ್ದಿಯಾಗಿರುವಂತಹ ಲಡ್ಡು ರೆಸಿಪಿ. ನಾನು ಸುಮಾರು ಈ ಲಾಡುನ 15 ದಿನಕ್ಕೊಮ್ಮೆ ಮನೆಯಲ್ಲೇ ಮಾಡ್ತೀನಿ. ಸೊ ನನ್ನ ಮಕ್ಕಳಿಗೆ ಈ ಲಡ್ಡು ತುಂಬಾ ಇಷ್ಟ, ಮತ್ತು ಜಾಸ್ತಿ ಖರ್ಚು ಕೂಡ ಇರೋದಿಲ್ಲ. ಶೇಂಗಾ ಮತ್ತು ಎಳ್ಳು ಬೆಲ್ಲ ಕಂಟಿನ್ಯೂ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಅಲ್ವಾ. ಸೊ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಅಷ್ಟು ಸರಿಯಾಗಿರುತ್ತೆ ಈ ಲಡ್ಡು, ಮತ್ತು ತುಂಬ ಹೆಲ್ದಿ ಅಲ್ವಾ. ಸೊ ಇವಾಗ ಥಂಡಿ ದಿನಗಳಲ್ಲಿ ಈ ಲಡ್ಡು ತಿನ್ನಲೇಬೇಕು, ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ಹೆಲ್ದಿಯಾಗಿರುತ್ತೆ. ಓಕೆ, ಈ ಸಿಂಪಲ್ ಹೆಲ್ದಿ ಲಾಡು ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನೋಡಿ ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ ಅಂತೇಳಿ. ಇದನ್ನು ನೀವು ಒಂದು 15 ದಿನ ಹೊರಗಡೆನೇ ಸ್ಟೋರ್ ಮಾಡಿ ಇಟ್ಕೋಬೋದು. ಥ್ಯಾಂಕ್ ಯು.